17-18ನೇ ಸಾಲಿನ ಬಿಬಿಎಂಪಿಯ ಬಜೆಟ್ ಮಂಡನೆ ಆಗ್ತಾ ಇದೆ. ಸಾಧನೆಗಾಗಿ ಮಾಡಲಾದ ಯತ್ನಗಳು ಮತ್ತು ಅವುಗಳ ಫಲಿತಾಂಶ ಮುಂಬರುವ ದಿನಗಳಲ್ಲಿ ನಗರವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಲು ತೆಗೆದುಕೊಂಡಿರುವ ಕ್ರಮಗಳನ್ನು ಮುಂಬರುವ ಪುಟಗಳಲ್ಲಿ ಕಾಣಬಹುದಾಗಿದೆ. ಈ ಆಯವ್ಯಯವು ಕೇವಲ ಆದಾಯ ಮತ್ತು ಖರ್ಚುಗಳ ಲೆಕ್ಕಾಚಾರವಾಗಿರದೆ ನಗರದ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ವಿವಿಧ ಕ್ಷೇತ್ರಗಳ ಆದ್ಯತೆ ಮತ್ತು ಪ್ರಮಾಣವನ್ನು ನಿರ್ಧರಿಸಿ ಅಂದಾಜಿಸುವ ಹಾಗೂ ಪಾಲಿಕೆಯ ಹೊಸ ಯೋಜನೆ ಮತ್ತು ಕಾರ್ಯಕ್ರಮಗಳ ಸ್ವರೂಪ ಮತ್ತು ಸಂಪನ್ಮೂಲ ಹಂಚಿಕೆ ಪ್ರಸ್ತಾವನೆಯನ್ನು ಒಳಗೊಂಡಿರುತ್ತದೆ. ಮೊದಲಿಗೆ 2016-17 ಪರಿಷ್ಕೃತ ಅಂದಾಜುಗಳನ್ನು ಹಾಗೂ 2017-18ನೇ ಆಯವ್ಯಯದ ಪಕ್ಷಿ ನೋಟವನ್ನು ಈ ಗಣತವ್ಯತ್ತ ಸಭೆಯ ಮುಂದೆ ಮಂಡಿಸಲು ಇಚ್ಛಿಸುತ್ತೇನೆ. ಕೋಟಿಗಳಲ್ಲಿ ಕೋಷ್ಟಕ 1 2016-17ನೇ ಪರಿಷ್ಕೃತ ಆಯವ್ಯಯ ಪ್ರಾರಂಭಿಕ ಶುಲ್ಕು 4.95 ಕೋಟಿಗಳು, ವರಮಾನಗಳು 6,818.95 ಕೋಟಿಗಳು, ಒಟ್ಟು 6,823.90 ಕೋಟಿಗಳು, ವೆಚ್ಚಗಳು 6,819.93 ಕೋಟಿಗಳು. ದಿನಾಂಕ 31/3/2017ಕ್ಕೆ ಅಂತಿಮ ಶುಲ್ಕು 3.94 ಕೋಟಿಗಳು. ಕೋಷ್ಟಕ 2 2017-18ನೇ ಸಾಲಿನ ಆಯವ್ಯಯ ಅಂದಾಜು 1/4/2017ಕ್ಕೆ ಪ್ರಾರಂಭಿಕ ಶುಲ್ಕು 3.94 ಕೋಟಿ, ವರಮಾನಗಳು 9,243.41 ಕೋಟಿಗಳು, ವೆಚ್ಚಗಳು 9,247.35. ದಿನಾಂಕ 31/3/2018ಕ್ಕೆ ಅಂತಿಮ ಶುಲ್ಕು 6.30 ಕೋಟಿ. ಕೋಷ್ಟಕ 3 2017-18ನೇ ಸಾಲಿನ ಅಂದಾಜುಗಳ ರೂಪರೇಷ ವರ್ಗ ಆದಾಯ ವೆಚ್ಚ. ರಾಜಸ್ವ ಆದಾಯ 5,877.9 ಕೋಟಿಗಳು, ವೆಚ್ಚ 3,186.51 ಕೋಟಿ, ಬಂಡವಾಳ ಆದಾಯ 3,366.32 ಕೋಟಿ, ವೆಚ್ಚ 6,054.54 ಕೋಟಿ, ಒಟ್ಟು 9,243.41 ಕೋಟಿಗಳು ಆದಾಯ, ವೆಚ್ಚ 9,241.5 ಕೋಟಿಗಳು. 2017-18ರ ಆಯವ್ಯಯದ ಚಿಂತನೆ ಮತ್ತು ಅನುಷ್ಠಾನ. ಆಯವ್ಯಯದಲ್ಲಿ ನಾಗರಿಕ ಸೌಲಭ್ಯಗಳನ್ನು ಒದಗಿಸುವ ಜೊತೆಯಲ್ಲಿ ಈ ಕೆಳಕಂಡ ಕ್ಷೇತ್ರಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. 1. ಪೌರವಾಣಿ ತಂಡ ರಚನೆ, ಕಲ್ಯಾಣ ಇಲಾಖೆ, ಶಿಕ್ಷಣ, ತೋಟಗಾರಿಕೆ, ಅರಣ್ಯ, ಘನತ್ಯಾಜ್ಯ ನಿರ್ವಹಣೆ, ಆರೋಗ್ಯ ಕಾರ್ಯಕ್ರಮಗಳ ನಿರ್ವಹಣೆಯನ್ನು ಸಾಮಾಜಿಕ ಲೆಕ್ಕ ಪರಿಶೋಧನೆಗೆ ಸೋಷಿಯಲ್ ಆಡಿಟ್ ಒಳಪಡಿಸಲಾಗುವುದು. ಆಡಳಿತದಲ್ಲಿ ಪಾರದರ್ಶಕತೆ, ಅಧಿಕಾರ ವಿಕೇಂದ್ರೀಕರಣ ಮತ್ತು ಆರ್ಥಿಕ ಶಿಸ್ತಿಗೆ ಮತ್ತಷ್ಟು ಚಾಲನೆ. ಅಲ್ಪಾವಧಿ ದೀರ್ಘಾವಧಿ ಯೋಜನೆ ಕಾಮಗಾರಿಗಳನ್ನು ಪೂರ್ಣಗೊಳಿಸುವುದು ಮತ್ತು ನಗರದ ಭವಿಷ್ಯಕ್ಕೆ ಅಡಿಪಾಯ ಹಾಕುವುದು. ಶಿಕ್ಷಣ, ಆರೋಗ್ಯ, ಕಲ್ಯಾಣ ಕಾರ್ಯಕ್ರಮ, ಘನತ್ಯಾಜ್ಯ ಮತ್ತು ತೋಟಗಾರಿಕೆ ಕಾರ್ಯಕ್ರಮಕ್ಕೆ ವಿಶೇಷ ಆದ್ಯತೆ. ಮಾಹಿತಿ ತಂತ್ರಜ್ಞಾನ, ಈ ಆಡಳಿತಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ. ರುದ್ರಭೂಮಿ ಮತ್ತು ವಿದ್ಯುತ್ ಚಿತ್ರಗಳಲ್ಲಿ ಸ್ವಚ್ಛತೆ ಕಾಪಾಡಿ ಸಮಗ್ರ ಅಭಿವೃದ್ಧಿ. ನಗರದ ಬೀದಿ ದೀಪಗಳನ್ನು LED ದೀಪಗಳಾಗಿ ಪರಿವರ್ತನೆ. ಆರ್ಥಿಕ ವ್ಯವಹಾರದ ಸಮಗ್ರ ನಿರ್ವಹಣೆಗೆ ಆಯವ್ಯಯ ಲೆಕ್ಕಶಿಕ್ಷೆಗಳ ಮರು ವಿಂಗಡಣೆ. ಸಾಮಾಜಿಕ ಹೊಣೆಗಾರಿಕೆ ಕೋಶ, ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟಿ ಸೆಲ್ ಕಂಪನಿಗಳು ತಮ್ಮ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಅಡಿಯಲ್ಲಿ ನಗರಕ್ಕೆ ವಿವಿಧ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೊಳಿಸಲು ತ್ವರಿತವಾಗಿ ಸ್ಪಂದಿಸಲು ಕೋಶದ ಸ್ಥಾಪನೆ. ನಮ್ಮ ನಗರದ ಹಸಿರು ಉದ್ಯಾನವನ ಕೆರೆಗಳ ಪುನಶ್ಚೇತನ. ಸಾರ್ವಜನಿಕ ಸಂಚಾರ ವ್ಯವಸ್ಥೆಯನ್ನು ಉತ್ತಮಪಡಿಸಲು ಯೋಜನೆ. ಇಲಾಖಾವಾರು ನಿರೀಕ್ಷಿಸಲಾದ ವರಮಾನ ಮತ್ತು ಅಂದಾಜಿಸಿದ ವೆಚ್ಚಗಳ ವಿವರಗಳನ್ನು ಸಂಕ್ಷಿಪ್ತವಾಗಿ ಮಂಡಿಸಲು ಇಚ್ಛಿಸುತ್ತೇನೆ. ಆಡಳಿತ. ಅಯ್ಯ ಎಂದೊಡೆ ಸ್ವರ್ಗ, ಎಲವೋ ಎಂದೊಡೆ ನರಕ, ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಸದ್ವಿನಯವೇ ಸದಾಶಿವನ ಒಳಿಮೆಯಯ್ಯ, ಕೂಡದ ಸಂಗಮ ದೇವ ಅಂತಲ್ಲದೆ ಒಲ್ಲನಯ್ಯ. ಜಗದೋಚಿ ಬಸವೇಶ್ವರರು. ಆಡಳಿತ ಎಂಬುದು ಕೇವಲ ಯಾಂತ್ರಿಕ ಕ್ರಿಯೆ ಅಲ್ಲ, ಅದು ಮೂಲರ್ಥ ಮಾನವೀಯ ಗುಣಾಧಾರಿತವಾಗಿರಬೇಕು. ಸಹಾನುಭೂತಿ ಮತ್ತು ಪ್ರಜ್ಞತೆಯಿಂದ ಪರಿಶೀಲಿಸದಿದ್ದರೆ ಗುರಿ ಮುಟ್ಟಲು ಸಾಧ್ಯವಾಗುವುದಿಲ್ಲ. ಆಡಳಿತಗಾರರು ಜನರ ಸೇವೆ ಮಾಡಬೇಕು, ಏಕೆಂದರೆ ಇದೊಂದೇ ಉದ್ದೇಶಕ್ಕಾಗಿ ಆಡಳಿತ ಇರುವುದು. ಇವರ ಶ್ರದ್ಧೆ ಮತ್ತು ಬುದ್ಧಿ ಕ್ರಿಯಾಶೀಲತೆಯನ್ನು ತನ್ನ ಯಜಮಾನರಾದ ಶ್ರೀಸಾಮಾನ್ಯರ ಸೇವೆಗಾಗಿ ಮುಡಿಪಿಡಬೇಕು. ಸಮಸ್ಯೆಗಳ ಶೀಘ್ರ ಪರಿಹಾರದಲ್ಲಿ ಜನರ ಆಸಕ್ತಿಯೇ ಹೊರತು ಕಡತದ ಚಾಲನೆಗಳಲ್ಲಿ ಅಲ್ಲ. ಪಾಲಿಕೆಗಳ ಕಚೇರಿಗಳಲ್ಲಿ ಕಡತ ವಿಲೇವಾರು ಆಗಲು ಹಲವಾರು ಹಂತಗಳು ದಾಟಬೇಕು. ಇದರ ಪರಿಹಾರಕ್ಕೆ ಆಧುನಿಕ ತಂತ್ರಜ್ಞಾನವನ್ನು ಎಲ್ಲ ಹಂತಗಳಲ್ಲಿ ಅಳವಡಿಸುವುದರ ಜೊತೆಗೆ ಆಡಳಿತಾತ್ಮಕ ಮತ್ತು ಆರ್ಥಿಕ ಅಧಿಕಾರ ವಿಕೇಂದ್ರೀಕರಣಗೊಳಿಸಲಾಗುವುದು. ಪೌರವಾಣಿ ತಂಡ ರಚನೆ. ಪಾಲಿಕೆಯಲ್ಲಿ ಪೌರವಾಣಿ ತಂಡವನ್ನು ರಚಿಸಲು ಉದ್ದೇಶಿಸಲಾಗಿದ್ದು, ಪೌರವಾಣಿಯು ಈ ಕೆಳಕಂಡ ಪ್ರಮುಖ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತದೆ. ಪಾಲಿಕೆಯ ಸಭೆಯಲ್ಲಿ ತೆಗೆದುಕೊಳ್ಳುವ ನಿರ್ಣಯಗಳಿಗೆ ತನ್ನದೇ ಆದ ಮಹತ್ವ ಇರುವುದರಿಂದ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯಗಳ ಜಾರಿಗೊಳ್ಳುವ ಬಗ್ಗೆ, ನಿರ್ಣಯಗಳು ಸರ್ಕಾರದಲ್ಲಿ ಅಂಗೀಕೃತವಾಗಿರುವ ಬಗ್ಗೆ ವಿವರಣೆ ಮತ್ತು ತಿರಸ್ಕೃತಗೊಂಡ ನಿರ್ಣಯಗಳನ್ನು ಸಂಗ್ರಹಿಸಿ ಕ್ರೋಢೀಕರಿಸುವುದು.
ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯಗಳು ಜಾರಿಯಾಗಿರುವ ಬಗ್ಗೆ ಪರಿಶೀಲನೆ ಮಾಡುವುದು, ಮುಂಗಡ ಪತ್ರದಲ್ಲಿನ ಘೋಷಣೆಗಳ ಕುರಿತು ತೆಗೆದುಕೊಂಡ ಕ್ರಮ ಮತ್ತು ಅವುಗಳ ಪ್ರಗತಿ ಬಗ್ಗೆ ವಿವರಣೆಗಳನ್ನು ಸಂಗ್ರಹಿಸುವುದು ಮತ್ತು 3 ತಿಂಗಳಿಗೊಮ್ಮೆ ಇದರ ಪ್ರಗತಿಯನ್ನು ಪಾಲಿಕೆಯ ಸಭೆಯ ಮುಂದೆ ವಿವರಣೆಗಳೊಂದಿಗೆ ಮಂಡಿಸುವುದು, ಪಾಲಿಕೆಯಲ್ಲಿ ಕಣದ ಬಳಕೆ ಪ್ರಗತಿಯನ್ನು ಪರಿಶೀಲಿಸಿ ಉತ್ತೇಜಿಸುವುದು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕಾಯ್ದೆ. ಬೃಹತ್ ಆಗಿ ಬೆಳೆಯುತ್ತಿರುವ ಬೆಂಗಳೂರು ಮಹಾನಗರ ಪಾಲಿಕೆಗೆ ಬೇಕಾಗುವ ಎಲ್ಲ ರೀತಿಯ ಸೌಲಭ್ಯಗಳನ್ನು ಅತಿ ಶೀಘ್ರವಾಗಿ ಒದಗಿಸಿ ನಗರದ ಸಮಸ್ಯೆಗಳನ್ನು ಬಗೆಹರಿಸಲು ಬಿಬಿಎಂಪಿ ವ್ಯಾಪ್ತಿ ಮತ್ತು ಜನಸಂಖ್ಯೆ ಇತರ ನಗರಗಳಿಗೆ ಹೋಲಿಕೆ ಮಾಡಿದಲ್ಲಿ ಹೆಚ್ಚಾಗಿರುವುದರಿಂದ ಬೇರೆ ರಾಜ್ಯಗಳ ಬೃಹತ್ ನಗರ ಪಾಲಿಕೆಗಳಿಗೆ ಪ್ರತ್ಯೇಕವಾದ ಕಾಯ್ದೆ ಇರುವಂತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಹಾಲಿ ಇರುವ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆ 1976ರಿಂದ ಹೊರತುಪಡಿಸಿ ಬೆಂಗಳೂರು ನಗರದ ಅತಿ ವೇಗವಾಗಿ ಪ್ರತ್ಯೇಕವಾಗಿ ಹೊಸ ಕಾಯ್ದೆ ರೂಪಿಸುವಂತೆ ಸರ್ಕಾರವನ್ನು ಈ ಮೂಲಕ ವಿನಂತಿಸುತ್ತೇನೆ. ಅಧಿಕಾರ ವಿಕೇಂದ್ರೀಕರಣ ಮತ್ತು ಆಡಳಿತ ಸುಧಾರಣೆ. ಈ ಕೆಳಕಂಡಂತೆ ಅಧಿಕಾರ ವಿಕೇಂದ್ರೀಕರಣ ಮತ್ತು ಆಡಳಿತ ಹಾಗೂ ಆರ್ಥಿಕ ಪ್ರತಿಯೋಜನೆಗಳನ್ನು ಪ್ರಸ್ತಾಪಿಸುತ್ತೇನೆ. ಕಾಮಗಾರಿಗಳ ಶೀಘ್ರ ಮಂಜೂರಾತಿಗೆ ಕಾರ್ಯಪಾಲಕ ಅಭಿಯಂತರಿಗೆ ಹೆಚ್ಚಿನ ಆಡಳಿತಾತ್ಮಕ ಮತ್ತು ಆರ್ಥಿಕ ಪ್ರತಿಯೋಜನೆ ಅಧಿಕಾರವನ್ನು ನೀಡಲಾಗುವುದು. ಖಾತಾ ಮಾಡುವ ಅಧಿಕಾರದಲ್ಲಿ ಸೂಕ್ತ ಬದಲಾವಣೆಗಳನ್ನು ತರಲಾಗುವುದು. ವಲಯ ಮಟ್ಟದಲ್ಲಿ ಕಟ್ಟಡಗಳ ನಕ್ಷೆ ಮಂಜೂರಾತಿಗಾಗಿ ವಲಯ ವ್ಯಾಪ್ತಿಯ ನಗರ ಯೋಜನೆ ವಿಭಾಗದಲ್ಲಿರುವ ಅಧಿಕಾರವನ್ನು ಪುನರ್ ವಿಂಗಡಿಸಿ ವಿಭಾಗಗಳ ಕಾರ್ಯಪಾಲಕ ಅಭಿಯಂತರಿಗೆ ಅಧಿಕಾರ ಪ್ರತಿಯೋಜನೆ ಮಾಡಲಾಗುವುದು. ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ವಿವಿಧ ಹಂತಗಳಲ್ಲಿ ಜಾರಿಗೆ ತಂದು ದಕ್ಷತೆಯನ್ನು ಹೆಚ್ಚಿಸಲಾಗುವುದು. ಆಡಳಿತ ವೆಚ್ಚ ಕಡಿಮೆ ಮಾಡಲು ಕ್ರಮ ಕೈಗೊಳ್ಳಲಾಗುವುದು. ಸಾರ್ವಜನಿಕರ ಸಹಭಾಗಿತ್ವದೊಂದಿಗೆ ಪಾಲಿಕೆಯ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಾಗುವುದು. ಪಾಲಿಕೆಯ ವಿವಿಧ ಇಲಾಖೆಯಲ್ಲಿ ವಿವಿಧ ವೃಂದಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ. ಆರೋಗ್ಯ ಮತ್ತು ಶಿಕ್ಷಣ ಇಲಾಖೆಗಳಲ್ಲಿ ಕಾರ್ಯಕ್ರಮಗಳ ಸಮರ್ಪಕ ಹಾಗೂ ನಿಗದಿತ ಅವಧಿಯಲ್ಲಿ ಅನುಷ್ಠಾನಗೊಳಿಸುವುದಕ್ಕೆ ಪ್ರತ್ಯೇಕ ಬ್ಯಾಂಕ್ ಖಾತೆ ತೆರೆದು ನಿಧಿ ವರ್ಗಾವಣೆ ಮಾಡಿ ಆರ್ಥಿಕ ನಿರ್ವಹಣೆಗೆ ಸಹಾಯಕ ನಿಯಂತ್ರಕರು, ಹಣಕಾಸು ಮತ್ತು ಲೆಕ್ಕ ಅಧೀಕ್ಷಕರನ್ನು ಪ್ರತ್ಯೇಕವಾಗಿ ನಿಯೋಜಿಸಲಾಗುವುದು. ಆರೋಗ್ಯ ಮತ್ತು ಶಿಕ್ಷಣ ಇಲಾಖೆಗಳಲ್ಲಿನ ಸಿವಿಲ್ ಕಾಮಗಾರಿಗಳನ್ನು ಶೀಘ್ರದಲ್ಲಿ ನಿರ್ವಹಿಸಲು ಈ ವಿಭಾಗಗಳಿಗೆ ಕಾರ್ಯಪಾಲಕ ಅಭಿಯಂತರರು ಮತ್ತು ಸಹಾಯಕ ಕಾರ್ಯಪಾಲಕ ಅಭಿಯಂತರರನ್ನು ನಿಯೋಜಿಸಲಾಗುವುದು. ಪಾಲಿಕೆಯಲ್ಲಿ ಕಡತ ಪರಿಶೀಲನೆಯ ಹಂತಗಳನ್ನು ಕಡಿತಗೊಳಿಸಲಾಗುವುದು. ಈ ಆಡಳಿತ ವೆಚ್ಚ ಕಡಿತಗೊಳಿಸಲು ಹಾಗೂ ಪಾರದರ್ಶಕತೆ ಹೆಚ್ಚಿಸಲು ಈ ಆಡಳಿತಕ್ಕೆ ಹೆಚ್ಚಿನ ಒತ್ತು ನೀಡಿ ಕಾಗದರಹಿತ ಆಡಳಿತವನ್ನು ಜಾರಿಗೆ ತರಲಾಗುವುದು. ಸಾರ್ವಜನಿಕ ಉತ್ತಮ ಸೇವೆ ನೀಡಲು ಸಹಕಾರಿಯಾಗುವಂತೆ ಅಧಿಕಾರಿ ಮತ್ತು ನೌಕರರಿಗೆ ದಕ್ಷತೆಯನ್ನು ಹೆಚ್ಚಿಸಲು ಕಡತ ವಿಲೇವಾರಿ ಬಗ್ಗೆ ಸಾರ್ವಜನಿಕ ಇಮೇಲ್ ಮತ್ತು SMS ಮೂಲಕ ಪಾರದರ್ಶಕವಾಗಿ ಮಾಹಿತಿ ಒದಗಿಸಿ ಸಾರ್ವಜನಿಕರ ವಿಶ್ವಾಸಾರ್ಹತೆ ಹೊಂದಲು ಪ್ರಯತ್ನಿಸಲಾಗುವುದು. ಕಡತ ನಿರ್ವಹಣೆಗೆ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿ ಕಡತಗಳ ವಿಲೇವಾರಿ ಹಂತಗಳನ್ನು ಪರಿವೀಕ್ಷಿಸಲು ಅನುವು ಮಾಡಲಾಗುವುದು. ನಾಗರಿಕರಿಗೆ ಉತ್ತಮ ಸೇವೆ ನೀಡುವ ಸಲುವಾಗಿ ಹಾಗೂ ಸುಗಮ ಆಡಳಿತಕ್ಕಾಗಿ ಪ್ರತಿ ವಾರ್ಡಿನಲ್ಲಿ ಬೆಂಗಳೂರು 1 ಕೇಂದ್ರಗಳ ಸ್ಥಾಪನೆಗಾಗಿ ಈ ಆಡಳಿತ ಇಲಾಖೆಗೆ ಪಾಲಿಕೆಯ ಕಟ್ಟಡಗಳು ಒದಗಿಸಲಾಗುವುದು. ಪಾಲಿಕೆ ಆಡಳಿತ ವ್ಯವಸ್ಥೆಯಲ್ಲಿ GEPTIS ಜಪ್ಟೀಸ್ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲಾಗಿದ್ದು ಪಾಲಿಕೆ ವ್ಯಾಪ್ತಿಯಲ್ಲಿರುವ ಎಲ್ಲ ಆಸ್ತಿಗಳು, ಜಾಹೀರಾತು, ಪ್ರಮುಖ ಪ್ರಕ್ರಿಯೆಗಳನ್ನು ಏಕೀಕೃತಗೊಳಿಸುವ ವಿಧಾನದ ಯೋಜನೆಗೆ ಟ್ಯಾಬ್ ಮೊಬೈಲ್ ಆಧಾರಿತ ಜಪ್ಟೀಸ್ ಅಭಿವೃದ್ಧಿಗೊಳಿಸಿದ್ದು ಸ್ಥಳದ ಪರಿಶೀಲನೆ ಹಾಗೂ ಇನ್ನಿತರ ಚಟುವಟಿಕೆಗಳಾಗಿ ಕಂದಾಯ ಇಲಾಖೆಯ ಕ್ಷೇತ್ರಾಧಿಕಾರಿಗಳಿಗೆ ಟ್ಯಾಬ್ಲೆಟ್ಸ್ಗಳನ್ನು ಒದಗಿಸಿ ಸ್ಮಾರ್ಟ್ ಸಿಟಿ ಇನಿಷಿಯೇಟಿವ್ ಮೊಬೈಲ್ ಅಪ್ಲಿಕೇಶನ್ ಅನುಷ್ಠಾನಗೊಳಿಸಲಾಗುವುದು. ಲೆಕ್ಕಪತ್ರ ನಿರ್ವಹಣೆ ಹಾಗೂ ಆರ್ಥಿಕ ವ್ಯವಸ್ಥೆ ಸಂಯೋಜಿತ ಹಣಕಾಸು ವ್ಯವಸ್ಥೆಯ ತಂತ್ರಾಂಶವನ್ನು ವಿನ್ಯಾಸಗೊಳಿಸಿ ಅಳವಡಿಸುವ ಕ್ರಮ ಕೈಗೊಳ್ಳಲಾಗುವುದು. ಈ ತಂತ್ರಾಂಶದ ಬಳಕೆಯಿಂದ ಯಾವುದೇ ಸಮಯದಲ್ಲಿ ರಸೀದಿ ಹಾಗೂ ಪಾವತಿಗಳ ಬಗ್ಗೆ ಮಾಹಿತಿ ಪಡೆಯಬಹುದಾಗಿರುತ್ತದೆ. ಗಣಕೀಕೃತ ಈ ಖಾತಾ ನೋಂದಣಿ ನಾಗರಿಕರಿಗೆ ಅನುಕೂಲವಾಗುವಂತೆ ಸೇವೆಗಳನ್ನು ತಲುಪಿಸಲು ಪ್ರಮುಖವಾಗಿ ಖಾತಾ ನೋಂದಣಿ ಹಾಗೂ ಸಮಸ್ಯೆಗಳನ್ನು ಗಣಕೀಕೃತ ಪದ್ಧತಿಯ ಅನುಷ್ಠಾನ, ದೃಢೀಕರಣಗೊಂಡಿರುವ ಮಾಹಿತಿಗಳನ್ನು ನೋಂದಣಿ ಮಾಡಿರುವ ಕಚೇರಿಗಳಲ್ಲಿ ವಿನಿಮಯ ಮಾಡಿಕೊಳ್ಳಲು ಉದ್ದೇಶಿಸಲಾಗಿದೆ. ಬಾಹ್ಯಾಕಾಶ ತಂತ್ರಜ್ಞಾನವನ್ನು ಪಾಲಿಕೆ ಆಡಳಿತದಲ್ಲಿ ಅಳವಡಿಸುವ ನಿಟ್ಟಿನಲ್ಲಿ ಪಾಲಿಕೆಯು ಇಸ್ರೋ ಸಂಸ್ಥೆಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದು ಪ್ರಸಕ್ತ ಸಾಲಿನಲ್ಲಿ ಪಾಲಿಕೆಯ GEPTIS ಜಪ್ಟೀಸ್ ತಂತ್ರಜ್ಞಾನವನ್ನು ಭುವನ್ ವೇದಿಕೆಯಲ್ಲಿ ಅಳವಡಿಸಿಕೊಳ್ಳಲಾಗುವುದು. ಈ ಆಡಳಿತ ಪದ್ಧತಿಯನ್ನು ಪರಿಣಾಮಕಾರಿ ಅನುಷ್ಠಾನಗೊಳಿಸಲು ಪಾಲಿಕೆಯಲ್ಲಿ ಹಾಲಿ ಅಸ್ತಿತ್ವದಲ್ಲಿರುವ ಕಡತ ಹಾಗೂ ದಾಖಲೆಗಳನ್ನು ಸ್ಕ್ಯಾನಿಂಗ್ ಹಾಗೂ ಗಣಕೀಕರಣಗೊಳಿಸುವ ವಿಧಾನ ಪ್ರಗತಿಯಲ್ಲಿದ್ದು ಪ್ರಥಮವಾಗಿ ಪಾಲಿಕೆಯ ನೌಕರರ ಸಿಬ್ಬಂದಿಗಳ ಸೇವೆ, ಪುಸ್ತಕ ಜಾಹೀರಾತು, ಕಂದಾಯ ಹಾಗೂ ಇತರ ವಿಭಾಗಗಳ ಕಡತಗಳನ್ನು ಸ್ಕ್ಯಾನಿಂಗ್ ಹಾಗೂ ಗಣಕೀಕರಣಗೊಳಿಸುವ ಕ್ರಮ ಕೈಗೊಳ್ಳಲಾಗುವುದು. ಆನ್ಲೈನ್ ಕಟ್ಟಡ ನಕ್ಷೆ ಪರಿಶೀಲನೆ ಹಾಗೂ ಅನುಮೋದನೆ ಪದ್ಧತಿ ಸ್ಮಾರ್ಟ್ ಸಿಟಿ ಅಂಗವಾಗಿ ಒಂದು ನೂತನ ವ್ಯವಹಾರ ನೀತಿಯನ್ನು ಪೂರ್ಣ ಪ್ರಮಾಣದಲ್ಲಿ ಆನ್ಲೈನ್ ಮೂಲಕ ಕಟ್ಟಡ ನಕ್ಷೆ ಪರಿಶೀಲನೆ ಹಾಗೂ ಅನುಮೋದನೆ ಪದ್ಧತಿಯನ್ನು ಅನುಷ್ಠಾನಗೊಳಿಸಿ ಸದರಿ ಪದ್ಧತಿಯಲ್ಲಿ ಡಿಜಿಟಲ್ ಸಹಿಯುಳ್ಳ ನಕ್ಷೆಯ ಮಂಜೂರಾತಿ ಹಾಗೂ ಆನ್ಲೈನ್ ಮೂಲಕ ಹಣ ಪಾವತಿಯ ವಿಧಾನ ಅಳವಡಿಕೆ. ಸಾರ್ವಜನಿಕ ಆರೋಗ್ಯ ನಿರ್ವಹಣಾ ಸಂಸ್ಥೆ GIS ಆಧಾರಿತ ಸಾರ್ವಜನಿಕ ಆರೋಗ್ಯ ನಿರ್ವಹಣಾ ವ್ಯವಸ್ಥೆಯನ್ನು ಮುಂಬರುವ ಸಾಲಿನಿಂದ ಜಾರಿಗೆ ತರಲು ಯೋಜನೆ ರೂಪಿಸಲಾಗಿದೆ. ಸದರಿ ವ್ಯವಸ್ಥೆಯಲ್ಲಿ ವಾರ್ಡ್ ಮಟ್ಟದ ಆರೋಗ್ಯ ಅಧಿಕಾರಿಗಳು ಟ್ಯಾಬ್ಲೆಟ್ಗಳನ್ನು ಬಳಸಿ ಸ್ಥಳ ಪರಿಶೀಲನೆ ವರದಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗುತ್ತದೆ. ಈ ವರದಿಗಳನ್ನು ನೈಜ ಸಮಯದಲ್ಲಿ ಪಡೆದು ಪ್ರಗತಿಯನ್ನು ಪರಿಶೀಲಿಸಬಹುದಾಗಿರುತ್ತದೆ.
ಆರ್ಥಿಕ ಇಲಾಖೆ ಆರ್ಥಿಕ ಚಟುವಟಿಕೆಯು ಸಂಪತ್ತಿನ ಮೂಲ ಆಧಾರವಾಗಿದೆ. ಆರ್ಥಿಕ ಚಟುವಟಿಕೆ ಇಲ್ಲದ ಪಕ್ಷದಲ್ಲಿ ಆರ್ಥಿಕ ಸಂಕಷ್ಟ ಎದುರಾಗುತ್ತದೆ. ಪಾಲಿಕೆಯು ಹಣಕಾಸು ಸಂಸ್ಥೆಗಳಿಂದ 4 ವರ್ಷಗಳ ಹಿಂದೆ ಪಡೆದ ಸಾಲಕ್ಕೆ ಸಾಲ ಮತ್ತು ಬಡ್ಡಿಯ ಮೊತ್ತವಾಗಿ ರೂಪಾಯಿ 622 ಕೋಟಿಗಳನ್ನು ಪ್ರಸಕ್ತ ಸಾಲಿನಲ್ಲಿ ಮರುಪಾವತಿ ಮಾಡಿದ್ದು, ಅಡಮಾನವಿಟ್ಟಿದ್ದ ಜಾನ್ಸನ್ ಮಾರ್ಕೆಟ್ ಹಿಂಪಡೆಯಲಾಗಿರುತ್ತದೆ. ಹೊಸದಾಗಿ ಯಾವುದೇ ಸಾಲವನ್ನು ಪಡೆದಿರುವುದಿಲ್ಲ. ಪ್ರಸಕ್ತ ಸಾಲಿನಲ್ಲಿ ಇನ್ನೂ ಹೆಚ್ಚಿನ ಆಸ್ತಿಗಳನ್ನು ಋಣಮುಕ್ತಗೊಳಿಸಲು ಕ್ರಮ ವಹಿಸಲಾಗುವುದು. ಹಾಲಿ ಮರುಪಾವತಿ ಮಾಡಲು ಬಾಕಿ ಇರುವ ಸಾಲದ ಮೊತ್ತ ರೂಪಾಯಿ 1434 ಕೋಟಿಯನ್ನು ಹೆಚ್ಚು ಬಡ್ಡಿ ದರದಿಂದ ಕಡಿಮೆ ಮಾಡಿ ದರಕ್ಕೆ ಪರಿವರ್ತಿಸಿಕೊಂಡು ಪಾಲಿಕೆಯ ಆರ್ಥಿಕ ಹೊರೆಯನ್ನು ಕಡಿತಗೊಳಿಸಲಾಗುವುದು. ಇದರಿಂದ ಪಾಲಿಕೆಯ ಬಡ್ಡಿಯ ರೂಪದಲ್ಲಿ ಅಂದಾಜು 112 ಕೋಟಿಗಳು ಉಳಿತಾಯಗೊಳಿಸಲಾಗುವುದು. ವಿವೇಕಯುಕ್ತ ಮತ್ತು ದಕ್ಷ ಹಣಕಾಸು ನಿರ್ವಹಣೆ ಕ್ರಮಗಳಿಂದ ಪ್ರಸಕ್ತ ಸಾಲಿನಲ್ಲಿ ಪ್ರಥಮ ಬಾರಿಗೆ ರೂಪಾಯಿ 45 ಕೋಟಿ ಬಡ್ಡಿ ರೂಪದಲ್ಲಿ ವರಮಾನ ಗಳಿಸಲಾಗಿದ್ದು, ಮುಂದಿನ ಹಣಕಾಸು ವರ್ಷದಲ್ಲಿ ಇನ್ನೂ ಹೆಚ್ಚಿನ ವರಮಾನ ಗಳಿಸಲು ಕ್ರಮ ವಹಿಸಲಾಗುವುದು. ಪ್ರಸಕ್ತ ಸಾಲಿನಲ್ಲಿ ಸಮಗ್ರ ಲೆಕ್ಕಪತ್ರ ನಿರ್ವಹಣೆ ವ್ಯವಸ್ಥೆಯನ್ನು ಇಂಟಿಗ್ರೇಟೆಡ್ ಅಕೌಂಟಿಂಗ್ ಸಿಸ್ಟಮ್ ಜಾರಿಗೊಳಿಸಲಾಗುವುದು. ಇದರಿಂದ ದ್ವೈಮಾಸಿಕ ಮತ್ತು ವಾರ್ಷಿಕ ಲೆಕ್ಕಪತ್ರಗಳನ್ನು ನಿಗದಿತ ಅವಧಿಯಲ್ಲಿ ಕೌನ್ಸಿಲ್ ಸಭೆಯ ಮುಂದೆ ಮಂಡಿಸಲು ಸಹಕಾರಿಯಾಗುತ್ತದೆ. ಆಯವ್ಯಯದಲ್ಲಿ ಪ್ರಸ್ತುತ ಇರುವ ಲೆಕ್ಕ ಶಿಕ್ಷೆಗಳನ್ನು ಆನ್ಲೈನ್ ಪದ್ಧತಿ ಅಡಿಯಲ್ಲಿ ಅಳವಡಿಸಿ ಆರ್ಥಿಕ ವ್ಯವಹಾರದ ಸಮಗ್ರ ಮಾಹಿತಿಗಳನ್ನು ಪಡೆಯಲು ಅನುಕೂಲವಾಗುವಂತೆ ಬದಲಾವಣೆಯನ್ನು ಈ ಆಯವ್ಯಯದಲ್ಲಿ ಕಾರ್ಯನಿರ್ವಹಣೆ ಆಧಾರದ ಮೇಲೆ ಮರುವಿಂಗಡಿಸಿ ವಿಲೀನಗೊಳಿಸಿ ಹಾಲಿ ಇದ್ದ 28 ಪ್ರಧಾನ ಲೆಕ್ಕ ಶಿಕ್ಷೆಗಳನ್ನು 19ಗೆ ಮಿತಿಗೊಳಿಸಿ ಅಳವಡಿಸಿಕೊಳ್ಳಲಾಗಿದೆ. ಪ್ರಸ್ತುತ ವಲಯಗಳಿರುವ ಹಾಲಿ ಸಹಾಯಕ ನಿಯಂತ್ರಕರು ಹಣಕಾಸು ಹುದ್ದೆಗಳನ್ನು ಉಪನಿಯಂತ್ರಕರು ಹಣಕಾಸು ಹುದ್ದೆಗೆ ಸರ್ಕಾರವು ಮೇಲ್ದರ್ಜೆಗೇರಿಸುವ ಹಿನ್ನೆಲೆಯಲ್ಲಿ ಉಪನಿಯಂತ್ರಕರು ಹಣಕಾಸುರವರಿಗೆ ಹೆಚ್ಚಿನ ಆರ್ಥಿಕ ಅಧಿಕಾರ ನೀಡುವುದರ ಮೂಲಕ ವಲಯ ಮಟ್ಟದಲ್ಲಿ ಸಂಪೂರ್ಣವಾಗಿ ಆದಾಯ ಮತ್ತು ವೆಚ್ಚಗಳ ಲೆಕ್ಕಪತ್ರಗಳ ನಿರ್ವಹಣೆ ಮತ್ತು ಲೆಕ್ಕ ಸಾಮಾನ್ಯವಾದ ಜವಾಬ್ದಾರಿಯನ್ನು ಹೊರಿಸಿ ಆರ್ಥಿಕ ಶಿಸ್ತನ್ನು ಜಾರಿಗೆ ತರಲಾಗುವುದು. 2017-18 ಸಾಲಿನಿಂದ ಕೇಂದ್ರ ಸರ್ಕಾರದ ಅನುದಾನವನ್ನು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಮತ್ತು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಅನುದಾನವನ್ನು ಪಾಲಿಕೆಯ ಆಯವ್ಯಯ ವ್ಯಾಪ್ತಿಗೆ ತರಲಾಗಿದೆ. ಪಾಲಿಕೆ ಈಗಾಗಲೇ ಆರ್ಥಿಕ ಶಿಸ್ತನ್ನು ಕಾಪಾಡಿಕೊಂಡಿದ್ದು, ಇದಕ್ಕೆ ಪೂರಕವಾಗಿ ಲೆಕ್ಕ ಪರಿಶೋಧನಾ ವ್ಯವಸ್ಥೆಯೊಂದಿಗೆ ಕಂಕ್ರೆಂಟ್ ಲೆಕ್ಕ ಪರಿಶೋಧನಾ ವ್ಯವಸ್ಥೆಯನ್ನು ನೂತನ ಹಣಕಾಸು ವರ್ಷದಿಂದ ಜಾರಿಗೆ ತರಲಾಗುವುದು. 2017-18 ಸಾಲಿನಲ್ಲಿ ನಿರೀಕ್ಷಿಸಲಾದ ತೆರಿಗೆ ಮತ್ತು ತೆರಿಗೆಯೇತರ ಆದಾಯ ಮತ್ತು ಸರ್ಕಾರದ ಅನುದಾನಗಳು ಕಂದಾಯ ಇಲಾಖೆ ಈ ಆಯವ್ಯಯವು ಹೊಸ ತೆರಿಗೆ ರಹಿತವಾದ ಆಯವ್ಯಯವಾಗಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಈಗಾಗಲೇ ಜಾರಿಗೆ ತಂದಿರುವ ಭೌಗೋಳಿಕ ಮಾಹಿತಿ GEPTS ಅಡಿಯಲ್ಲಿ ಸ್ವತ್ತುಗಳನ್ನು ಗುರುತಿಸಿ ಅವುಗಳಿಗೆ PID ಸಂಖ್ಯೆಯನ್ನು ನೀಡುವ ಕಾರ್ಯ ಪೂರ್ಣಗೊಂಡಿದ್ದು, ಒಟ್ಟಾರೆ 19 ಲಕ್ಷ ಆಸ್ತಿಗಳನ್ನು ಗುರುತಿಸಲಾಗಿದೆ. ಬಿಟ್ಟು ಹೋಗಿರುವ ಆಸ್ತಿಗಳನ್ನು ತೆರಿಗೆ ಜಾಗದೊಳಗೆ ತರಲು ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಆಸ್ತಿಗಳ ತಪಾಸಣೆ ಆಸ್ತಿಗಳ ಮಾಲೀಕರು ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಪದ್ಧತಿಯಲ್ಲಿ ಸರಿಯಾಗಿ ತೆರಿಗೆ ಪಾವತಿ ಮಾಡುವುದರ ಬಗ್ಗೆ ತಪಾಸಣೆ ಮಾಡಿಸಲಾಗುವುದು. ಡಿಜಿಟಲ್ ಮನೆ ಸಂಖ್ಯೆ ಪಾಲಿಕೆ ವ್ಯಾಪ್ತಿಯಲ್ಲಿನ ಸಮಗ್ರ ಆಸ್ತಿಗಳಿಗೆ ಡಿಜಿಟಲ್ ಸಂಖ್ಯೆಗಳನ್ನು ನೀಡಲು ಈಗಾಗಲೇ ತೆರಿಗೆ ಮತ್ತು ಆರ್ಥಿಕ ಸಾಹಿತ್ಯ ಸಮಿತಿ ನಿರ್ಣಯ ಕೈಗೊಂಡಿದ್ದು, ಈ ಸಾಲಿನಲ್ಲಿ ಅನುಷ್ಠಾನಗೊಳಿಸಲಾಗುವುದು. ಟೋಟಲ್ ಟೇಷನ್ ಸರ್ವೆ ಡಿಜಿಟಲ್ ಸರ್ವೆ ನಗರದ ಕೆಲವು ಮಾಲ್ ಟೆಕ್ ಪಾರ್ಕ್ ಕೈಗಾರಿಕಾ ಕಟ್ಟಡಗಳ ಆಸ್ತಿ ತೆರಿಗೆದಾರರು ಸ್ವಯಂ ಘೋಷಿತ ಆಸ್ತಿ ತೆರಿಗೆ ವ್ಯವಸ್ಥೆ ಅಡಿಯಲ್ಲಿ ತಪ್ಪಾಗಿ ಮತ್ತು ಕಡಿಮೆ ವಿಸ್ತೀರ್ಣ ಘೋಷಣೆ ಮತ್ತು ವಲಯಗಳನ್ನು ಬದಲಾವಣೆ ಮಾಡಿಕೊಂಡಿರುವುದನ್ನು ಪ್ರಾಯೋಗಿಕವಾಗಿ ಕೈಗೊಂಡ ಟೋಟಲ್ ಟೇಷನ್ ಸರ್ವೆ ಮೂಲಕ ಕಂಡುಬಂದಿದ್ದು, ಈ ಹಿನ್ನೆಲೆಯಲ್ಲಿ ನಗರದಲ್ಲಿರುವ ಎಲ್ಲ ಟೆಕ್ ಪಾರ್ಕ್ಗಳು, ಮಾಲ್ಗಳು ಹಾಗೂ ಬೃಹತ್ ಕೈಗಾರಿಕಾ ಕಟ್ಟಡಗಳ ಡಿಜಿಟಲ್ ಸಮೀಕ್ಷೆ ಕೈಗೊಳ್ಳಲಾಗುವುದು. KMC ಕಾಯ್ದೆ 1970 ಕಾಲಂ 110 ಅಡಿಯಲ್ಲಿರುವ ಆಸ್ತಿಗಳಿಗೆ ತೆರಿಗೆ ವಿನಾಯಿತಿ ಮಿತಿಗೊಳಿಸಿ ಕಾಯ್ದೆಗೆ ತಿದ್ದುಪಡಿ ತರುವಂತೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳುಹಿಸಲಾಗಿದ್ದು, ಪಾಲಿಕೆಯ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಅನುಕೂಲವಾಗುವಂತೆ ಈ ತಿದ್ದುಪಡಿಯನ್ನು ಆದಷ್ಟು ಬೇಗ ಜಾರಿಗೊಳಿಸುವಂತೆ ಸರ್ಕಾರವನ್ನು ಈ ಮೂಲಕ ಕೋರುತ್ತೇನೆ. ಪಾಲಿಕೆ ವ್ಯಾಪ್ತಿಯಲ್ಲಿ ಭೂ ಪರಿವರ್ತನೆಯಾಗಿರುವ ಸ್ವತ್ತುಗಳಿಂದ ಸುಧಾರಣೆ ಶುಲ್ಕವನ್ನು ಸಂಗ್ರಹಿಸಲು ಉಚ್ಚ ನ್ಯಾಯಾಲಯವು ತೀರ್ಪು ನೀಡಿರುವ ಹಿನ್ನೆಲೆಯಲ್ಲಿ ಸುಧಾರಣಾ ಶುಲ್ಕವನ್ನು ಸಂಗ್ರಹಿಸಲು ಕ್ರಮ ಕೈಗೊಳ್ಳಲಾಗುತ್ತಿದ್ದು, ಇದರಿಂದ ರೂಪಾಯಿ 140 ಕೋಟಿ ಆದಾಯ ನಿರೀಕ್ಷಿಸಲಾಗಿದೆ. BBMP ವ್ಯಾಪ್ತಿಯಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕಟ್ಟಡಗಳಿಂದ ಸೇವಾ ಶುಲ್ಕ ಸಂಗ್ರಹಕ್ಕಾಗಿ ಹೆಚ್ಚಿನ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಆಸ್ತಿ ತೆರಿಗೆಯಿಂದ ರೂಪಾಯಿ 2600 ಕೋಟಿ, ಉಪಕರಗಳಿಂದ ರೂಪಾಯಿ 624 ಕೋಟಿ, ಸುಧಾರಣೆ ಶುಲ್ಕ ಹಾಗೂ ಶುಲ್ಕ ರೂಪಾಯಿ 140 ಕೋಟಿ, ದಂಡದ ಮೂಲಕ 175 ಕೋಟಿ, ಗಣತ್ಯಾಜ್ಯ ಕರ ರೂಪಾಯಿ 50 ಕೋಟಿ, ಕೇಂದ್ರ ಸರ್ಕಾರದ ಕಟ್ಟಡಗಳ ಮೇಲೆ ಸೇವಾ ಶುಲ್ಕ ರೂಪಾಯಿ 65 ಕೋಟಿ, ಒಟ್ಟಾರೆ ರೂಪಾಯಿ 3726.25 ಕೋಟಿ ನಿರೀಕ್ಷಿಸಲಾಗಿದೆ. ಮಾರುಕಟ್ಟೆ ವಿಭಾಗ ನಗರದ ಹಳೆಯ ಪ್ರದೇಶಗಳಲ್ಲಿರುವ ಮಾರುಕಟ್ಟೆಗಳ ಅಂಗಡಿಗಳಿಂದ ಹೆಚ್ಚಿನ ಬಾಡಿಗೆಯನ್ನು ಪಡೆಯಲು ಕಳೆದ ಹಲವಾರು ವರ್ಷಗಳಿಂದ ನಡೆಸಿದ ಪ್ರಯತ್ನಗಳು ನಿರೀಕ್ಷಿತ ಫಲವನ್ನು ನೀಡಿಲ್ಲವಾದ್ದರಿಂದ ಮತ್ತು ಬಹುಮಟ್ಟಿಗೆ ಹೆಚ್ಚು ಅಂಗಡಿಗಳಿಂದ ಬಾಡಿಗೆ ಬರುತ್ತಿಲ್ಲವಾದ್ದರಿಂದ ಸೂಕ್ತವಾದ ಕ್ರಮಗಳನ್ನು ಕೈಗೊಳ್ಳುವುದು ಅನಿವಾರ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಪಾಲು ಬಿದ್ದಿರುವ ಮಾರ್ಕೆಟ್ ಪ್ರದೇಶದಲ್ಲಿ ಹಾಗೂ ನಿಯೋಕ್ತವಾಗಿರುವ ಮಾರ್ಕೆಟನ್ನು ಕೆಡವಿ ಜನಸಾಮಾನ್ಯರ ಅನುಕೂಲಕ್ಕಾಗಿ ಬಹು ಅಂತಸ್ತಿನ ವಾಹನ ನಿಲ್ದಾಣಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದ್ದು, ವರಮಾನ ಹೆಚ್ಚಿಸಲು ಕ್ರಮ ಕೈಗೊಳ್ಳಲಾಗುವುದು ಮತ್ತು ಅಂಗಡಿದಾರರು ಹೂಡಿರುವ ದಾವೆಗಳನ್ನು ಶೀಘ್ರ ಇತ್ಯರ್ಥಕ್ಕಾಗಿ ಕ್ರಮ ಕೈಗೊಳ್ಳಲಾಗುವುದು. ಹಲವಾರು ಮಾರುಕಟ್ಟೆಗಳು ಅತಿಕ್ರಮಣಗೊಂಡಿದ್ದು, ಇನ್ನು ಕೆಲವು ಮಾರುಕಟ್ಟೆಗಳು ಪಾರಂಪರಿಕ ಕಟ್ಟಡಗಳಾಗಿದ್ದು ಅವುಗಳ ನಿರ್ವಹಣೆಗಾಗಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದ್ದು,
ಹಾಲಿ ಇರುವ ಮಾರುಕಟ್ಟೆಗಳ ಬೈಲ 1950ಕ್ಕೆ ಬದಲಾಗಿ ಹೊಸ ಮಾರುಕಟ್ಟೆ ಬೈಲವನ್ನು ಜಾರಿಗೆ ತರಲಾಗುವುದು. ವಾಹನ ನಿಲ್ದಾಣ ಪಾರ್ಕಿಂಗ್. ಬೆಂಗಳೂರು ನಗರ ಅತ್ಯಂತ ವೇಗವಾಗಿ ಬೆಳೆಯುತ್ತಿದ್ದು ಜೊತೆಗೆ ವಾಹನಗಳ ಸಂಖ್ಯೆ ಸಹ ಗಣನೀಯವಾಗಿ ಏರಿಕೆಯಾಗುತ್ತಿದೆ. ವಾಹನ ದಟ್ಟಣೆ ಮತ್ತು ಸಾರ್ವಜನಿಕ ಉಂಟಾಗುತ್ತಿರುವ ಅನಾನುಕೂಲತೆಗೆ ಪರಿಹಾರ ನೀಡುವ ದೃಷ್ಟಿಯಿಂದ ಹೊಸ ಪಾರ್ಕಿಂಗ್ ನೀತಿಯನ್ನು ಜಾರಿಗೆ ತರಲು ಉದ್ದೇಶಿಸಲಾಗಿದೆ. ಮಹಾನಗರ ಪಾಲಿಕೆಯು ಖಾಸಗಿ ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಸುಧಾರಿತ ಹೈಟೆಕ್ ಪಾರ್ಕಿಂಗ್ ಸೌಲಭ್ಯ ಕಲ್ಪಿಸಲಾಗುವುದು. ಖಾಸಗಿ ಮಾಲೀಕರು ವಾಹನ ನಿಲ್ದಾಣ ನಿರ್ಮಿಸಿ ಸಾರ್ವಜನಿಕ ಸೇವೆ ಸಲ್ಲಿಸಲು ಮುಂದೆ ಬಂದಲ್ಲಿ ಅಂತಹ ಪ್ರಸ್ತಾವನೆಗೆ ವಿಶೇಷ ರಿಯಾಯಿತಿಗಳನ್ನು ನೀಡಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುವುದು. ಪಾದಚಾರಿ ಮಾರ್ಗಗಳಲ್ಲಿ ವಾಹನ ನಿಲುಗಡೆ ನಿಷೇಧಿಸುವುದು ಹಾಗೂ ಸೂಕ್ತ ನಿಲುಗಡೆ ಪ್ರದೇಶ ರಸ್ತೆ ಬದಿಗಳನ್ನು ಗುರುತಿಸುವುದು. ಜಾಹೀರಾತು ಇಲಾಖೆ. ಬೆಂಗಳೂರು ನಗರದಲ್ಲಿ ಖಾಸಗಿ ಅನಧಿಕೃತ ಜಾಹೀರಾತು ಮತ್ತು ಇತರ ಫಲಕಗಳ ನಿಯಂತ್ರಣಕ್ಕಾಗಿ ಹಾಗೂ ಹೊಸ ಚಿಂತನೆಗಳ ಅನುಗುಣವಾಗಿ ಹೊಸ ನಿಯಮಗಳನ್ನು ಸಿದ್ಧಪಡಿಸಿ ಪಾಲಿಕೆ ವರಮಾನ ದೃಷ್ಟಿಯಿಂದ ಮತ್ತು ನಗರದ ಸೌಂದರ್ಯಕ್ಕೆ ಧಕ್ಕೆಯಾಗದ ರೀತಿಯಲ್ಲಿ ಹೊಸ ಜಾಹೀರಾತು ನೀತಿಯನ್ನು ಜಾರಿಗೆ ತರಲಾಗುವುದು. ಇದಕ್ಕೆ ಅನುಗುಣವಾಗಿ ಜಾಹೀರಾತು ಬೇಲದಲ್ಲಿ ಸೂಕ್ತ ತಿದ್ದುಪಡಿಯನ್ನು ತರಲಾಗುವುದು. ಪ್ರಸಕ್ತ ಸಾಲಿನಲ್ಲಿ ಬೆಂಗಳೂರು ನಗರದಲ್ಲಿರುವ ಎಲ್ಲ ಪಾಲಿಕೆಯ ಜಾಹೀರಾತುಗಳನ್ನು ಪಾಲಿಕೆಯ ಅಂತರ್ಜಾಲದಲ್ಲಿ ಅಳವಡಿಸಲಾಗುವುದು. ಪ್ರತಿ ಜಾಹೀರಾತು ಫಲಕಕ್ಕೆ ವಿಶಿಷ್ಟ ಗುರುತಿನ ಸಂಖ್ಯೆ ನೀಡಲಾಗುವುದು. ಪಾಲಿಕೆಯ ಒಡೆತನದಲ್ಲಿರುವ ಎಲ್ಲ ಜಾಹೀರಾತು ಫಲಕಗಳ ನಿರ್ವಹಣೆ ಮತ್ತು ಜಾಹೀರಾತು ಸಂಘಟನೆ ಜವಾಬ್ದಾರಿಯನ್ನು ಟೆಂಡರ್ ಮೂಲಕ ಸರ್ಕಾರಿ ಸಂಸ್ಥೆ, ಖಾಸಗಿ ಏಜೆನ್ಸಿಗೆ ವಹಿಸಲಾಗುವುದು. ಈ ಆರ್ಥಿಕ ವರ್ಷದಿಂದ ಜಾಹೀರಾತು ವಿಭಾಗದ ಪರವಾನಗಿ ನೋಂದಣಿ ಹಾಗೂ ಇತರೆ ಕಾರ್ಯಕ್ರಮಗಳನ್ನು ಆನ್ಲೈನ್ ವ್ಯವಸ್ಥೆ ಅಡಿಯಲ್ಲಿ ನಿರ್ವಹಿಸಲು ಕ್ರಮ ಕೈಗೊಳ್ಳಲಾಗುವುದು. ಅಂಗಡಿ ಮುಂಗಟ್ಟುಗಳಿಂದ ಸ್ವಂತ ಜಾಹೀರಾತು ಫಲಕಗಳ ಮೇಲಿನ ತೆರಿಗೆ ವಸೂಲಾತಿಗಾಗಿ ಸ್ವಯಂ ಘೋಷಿತ ತೆರಿಗೆ ಪದ್ಧತಿಯನ್ನು SIS ಪರಿಣಾಮಕಾರಿಯಾಗಿ ಜಾರಿಗೆ ತರಲಾಗುವುದು. ಜಾಹೀರಾತು ತೆರಿಗೆ ಮತ್ತು ಶುಲ್ಕದಿಂದ ರೂಪಾಯಿ 82.50 ಕೋಟಿ ವರಮಾನ ನಿರೀಕ್ಷಿಸಲಾಗಿದೆ. ರಸ್ತೆ ಕತ್ತರಿಸುವಿಕೆ ಹಾಗೂ ಆಪ್ಟಿಕಲ್ ಫೈಬರ್ ಕೇಬಲ್ ಶುಲ್ಕ. ಆಪ್ಟಿಕಲ್ ಫೈಬರ್ ಕೇಬಲ್ ನೀತಿಯಲ್ಲಿ ಸುಧಾರಣೆ ತರುವ ಅಂಗವಾಗಿ ಹೊಸ ನಿಯಮಗಳನ್ನು ಜಾರಿಗೆ ತರಲಾಗುವುದು. ಅನಧಿಕೃತ ಕೇಬಲ್ಗಳನ್ನು ತೆರವುಗೊಳಿಸಲು ಹಾಗೂ ನಿಯಂತ್ರಿಸಲು ಜಾಗೃತಿಕ ದಳವನ್ನು ರಚಿಸಲಾಗುವುದು. OFC ಕೇಬಲ್ ಅಳವಡಿಸಿರುವ ಸಂಸ್ಥೆಗಳಿಂದ ನೆಲ ಬಾಡಿಗೆ ವಸೂಲಿಸಲು ಅನುವಾಗುವಂತೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗುವುದು. ಅನಧಿಕೃತ ರಸ್ತೆ ಕತ್ತರಿಸುವಿಕೆಯ ಪ್ರಕರಣಗಳನ್ನು ಸಹಿಸಲಾಗುವುದಿಲ್ಲ. ಈ ರೀತಿಯ ಪ್ರಕರಣಗಳಿಗೆ ವೈಯಕ್ತಿಕ ಮನೆಗಳಿಗೆ ರೂಪಾಯಿ 10 ಲಕ್ಷ ಹಾಗೂ ಕಂಪನಿ ಅಥವಾ ಸಂಸ್ಥೆಗಳಿಗೆ ರೂಪಾಯಿ 25 ಲಕ್ಷ ದಂಡ ವಿಧಿಸಲಾಗುವುದು. ರಸ್ತೆ ಕತ್ತರಿಸುವಿಕೆಯ ಪರವಾನಗಿಯನ್ನು ಆನ್ಲೈನ್ ಮೂಲಕ ಪಡೆಯಲು ವ್ಯವಸ್ಥೆಯನ್ನು ಜಾರಿಗೆ ತರಲಾಗುವುದು ಹಾಗೂ ವೈಜ್ಞಾನಿಕವಾಗಿ ರಸ್ತೆ ಕತ್ತರಿಸುವ ಪದ್ಧತಿಯನ್ನು ಜಾರಿಗೆ ತರುವ ಅಗತ್ಯವಿದ್ದು ವ್ಯವಸ್ಥಿತವಾಗಿ ರಸ್ತೆ ಕತ್ತರಿಸುವ ಮತ್ತು ಸರಿಪಡಿಸುವಿಕೆಯನ್ನು ಖಾಸಗಿ ಏಜೆನ್ಸಿಗಳ ಮೂಲಕ ನಿರ್ವಹಿಸಲಾಗುವುದು. ಪ್ರಸಕ್ತ ಸಾಲಿನ ರಸ್ತೆ ಕತ್ತರಿಸುವಿಕೆ ಮತ್ತು ಆಪ್ಟಿಕ್ ಕೇಬಲ್ ಶುಲ್ಕದಿಂದ ರೂಪಾಯಿ 350.5 ಕೋಟಿ ವರಮಾನ ನಿರೀಕ್ಷಿಸಲಾಗಿದೆ. ನಗರ ಯೋಜನೆ ವಿಭಾಗ. ಪಾಲಿಕೆ ವ್ಯಾಪ್ತಿಯಲ್ಲಿ ಬಹುಮಹಡಿ ಅಂತಸ್ತಿನ ಕಟ್ಟಡಗಳ ಪರವಾನಗಿ ಉಲ್ಲಂಘನೆ ಮಾಡಿ ಕಟ್ಟಡ ಕಟ್ಟುತ್ತಿರುವುದು ಪಾಲಿಕೆಯ ಗಮನಕ್ಕೆ ಬಂದಿದ್ದು ಈ ಉಲ್ಲಂಘನೆಯನ್ನು ತಡೆಯಲು ನೂತನ ನೀತಿಯನ್ನು ತರಲು ಇಚ್ಛಿಸುತ್ತೇನೆ. ಇನ್ನು ಮುಂದೆ ನೆಲ ಮತ್ತು 4 ಅಂತಸ್ತಿನ ಕಟ್ಟಡ ಮತ್ತು ಮೇಲ್ಪಟ್ಟ ಬಹುಮಹಡಿ ಪರವಾನಗಿ ಪಡೆದ ನಂತರ ನಿರ್ಮಾಣದ ಮುನ್ನ ಕಟ್ಟಡದ ನೆಲ ಅಂತಸ್ತನ್ನು ಪಾಲಿಕೆಗೆ ಕರಾರು ಪತ್ರದ ಮುಖಾಂತರ ಸಾಂಕೇತಿಕವಾಗಿ ಮೊತ್ತ ರೂ100ಗಳಿಗೆ ಕ್ರಯಕ್ಕೆ ನೋಂದಣಿ ಮಾಡಿಸತಕ್ಕದ್ದು. ಕಟ್ಟಡದ ಮಾಲೀಕರು ಕಟ್ಟಡದ ನಿರ್ಮಾಣ ನಂತರ ಸ್ವಾಧೀನ ಪತ್ರ ಪಡೆಯುವ ಮುನ್ನ ಪರವಾನಗಿ ಅನುಗುಣವಾಗಿ ಕಟ್ಟಡ ನಿರ್ಮಾಣವಾಗಿದ್ದರೆ ಈ ನೋಂದಣಿಯಾಗಿದ್ದ ಜಾಗವನ್ನು ಮಾಲೀಕರಿಗೆ ಹಿಂತಿರುಗಿಸಲಾಗುವುದು. ಪರವಾನಗಿ ಉಲ್ಲಂಘನೆಯಾಗಿದ್ದ ಪ್ರಕರಣದಲ್ಲಿ ನೋಂದಣಿ ಜಾಗವನ್ನು ಪಾಲಿಕೆಗೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. ಈ ದಿಸೆಯಲ್ಲಿ ಕಟ್ಟಡಗಳ ಬೈಲಗಳಿಗೆ ಸೂಕ್ತ ತಿದ್ದುಪಡಿ ತರಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುವುದು. ಭೂ ಸ್ವಾಧೀನಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಅನುಮೋದನೆ ಮಾಡಿರುವ ಹೊಸ TDR ನಿಯಮಗಳನ್ನು ಪ್ರಸಕ್ತ ಸಾಲಿನಲ್ಲಿ ಜಾರಿಗೊಳಿಸಲಾಗುವುದು. ನಗರ ಯೋಜನೆ ವಿಭಾಗದಿಂದ ಒಟ್ಟು ರೂಪಾಯಿ 461.85 ಕೋಟಿ ಆದಾಯವನ್ನು ನಿರೀಕ್ಷಿಸಲಾಗಿದೆ. ಸರ್ಕಾರದ ಅನುದಾನಗಳು. ಕರ್ನಾಟಕ ರಾಜ್ಯ ಸರ್ಕಾರವು ತನ್ನ 2017-18 ಸಾಲಿನ ಆಯವ್ಯಯದಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಈ ಕೆಳಗಣಿತ ವಿವಿಧ ಶಿಕ್ಷಿಕೆಗಳ ಅಡಿಯಲ್ಲಿ ಅನುದಾನವನ್ನು ಘೋಷಿಸುತ್ತದೆ ಹಾಗೂ ಕೇಂದ್ರ ಸರ್ಕಾರದಿಂದ ಅನುದಾನವನ್ನು ನಿರೀಕ್ಷಿಸಲಾಗಿದೆ. ಕೇಂದ್ರ ಸರ್ಕಾರದ ಅನುದಾನಗಳು ಕೋಟಿಗಳಲ್ಲಿ. ಸ್ವಚ್ಛ ಭಾರತ ಅಭಿಯಾನ 10 ಕೋಟಿ, ಅಮೃತ್ ಯೋಜನೆ ಉದ್ಯಾನಗಳ ಅಭಿವೃದ್ಧಿ 10 ಕೋಟಿ, ರಾಷ್ಟ್ರೀಯ ನಗರ ಅಭಿಯಾನ ಆರೋಗ್ಯ ಕಾರ್ಯಕ್ರಮಗಳಿಗೆ 73 ಕೋಟಿ, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಶೈಕ್ಷಣಿಕ ಕಾರ್ಯಕ್ರಮಗಳಿಗಾಗಿ 16 ಲಕ್ಷ, 14ನೇ ಹಣಕಾಸು ಆಯೋಗದ ಅನುದಾನ 265.30 ಕೋಟಿಗಳು, ಒಟ್ಟು ಅನುದಾನ 358.46 ಕೋಟಿಗಳು. ರಾಜ್ಯ ಸರ್ಕಾರದ ಅನುದಾನಗಳು. ರಾಜ್ಯ ಹಣಕಾಸು ಆಯೋಗ ವೇತನ 293.7 ಕೋಟಿ, ರಾಜ್ಯ ಹಣಕಾಸು ಆಯೋಗ ಮುಕ್ತ ನಿಧಿ 286.28 ಕೋಟಿಗಳು, ರಾಜ್ಯ ಹಣಕಾಸು ಆಯೋಗ ವಿದ್ಯುತ್ 231.101 ಕೋಟಿಗಳು, ವಿಶೇಷ ಮೂಲಭೂತ ಸೌಕರ್ಯ ಯೋಜನೆ 2031 ಕೋಟಿಗಳು, ಮುಖ್ಯಮಂತ್ರಿಗಳ ನಗರೋತ್ಥಾನ ಯೋಜನೆ 1000 ಕೋಟಿಗಳು, ಕೆರೆಗಳ ಅಭಿವೃದ್ಧಿ 50 ಕೋಟಿ, ಒಟ್ಟು ಅನುದಾನ ರೂಪಾಯಿ 3,891.36 ಕೋಟಿಗಳು. ಮೇಲ್ಕಂಡಂತೆ 2017-18 ಸಾಲಿನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅನುದಾನವಾಗಿ ಒಟ್ಟಾರೆ ರೂಪಾಯಿ 4,249.82 ಕೋಟಿ ಅನುದಾನವನ್ನು ನಿರೀಕ್ಷಿಸಲಾಗಿದೆ. 2017-18 ಸಾಲಿನಲ್ಲಿ ಕೈಗೊಳ್ಳಲು ಉದ್ದೇಶಿಸಿರುವ
ಶಿಕ್ಷಣ, ಆರೋಗ್ಯ, ಕಲ್ಯಾಣ, ತೋಟಗಾರಿಕೆ, ಅರಣ್ಯ, ಕೆರೆಗಳು ಹಾಗೂ ಘನತ್ಯಾಜ್ಯ ನಿರ್ವಹಣೆ ಮತ್ತು ಅಲ್ಪಾವಧಿ ಮತ್ತು ಬಂಡವಾಳ ಯೋಜನೆಗಳ ಕಾಮಗಾರಿ ವೆಚ್ಚಗಳ ಸಂಕ್ಷಿಪ್ತ ವಿವರಗಳು. ಸಾರ್ವಜನಿಕ ಸಂಪರ್ಕ ವಿಭಾಗ ಪಾಲಿಕೆಯ ಕಾರ್ಯಕ್ರಮಗಳು ಮತ್ತು ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಜನತೆಗೆ ತಿಳುವಳಿಕೆ ನೀಡುವ ಜವಾಬ್ದಾರಿಯನ್ನು ಈ ಇಲಾಖೆ ಹೊಂದಿದೆ. ಪಾಲಿಕೆಯ ಸಾಧನೆಗಳ ಪರಿಚಯವನ್ನು ಜನತೆಗೆ ನೀಡುವ ಬಗ್ಗೆ ಈ ಇಲಾಖೆ ಯಶಸ್ವಿ ಕಾಣಬೇಕಾಗಿದೆ. ಪಾಲಿಕೆ ಮಾಡಿರುವ ಸಾಧನೆಗಳೇನು ಮತ್ತು ಮುಂಬರುವ ದಿನಗಳಲ್ಲಿ ಅದರ ಯೋಜನೆಗಳೇನು ಎಂಬುದರ ಸ್ಥೂಲ ಚಿತ್ರಣವನ್ನು ಜನತೆಗೆ ತಿಳಿಸಬೇಕಾಗಿರುವುದು ಸಮಂಜಸವಾಗಿರುತ್ತದೆ ಮತ್ತು ನಾಗರಿಕರ ಪ್ರಜ್ಞೆಯನ್ನು ಹೆಚ್ಚಿಸುವ ಪ್ರಯತ್ನಗಳ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿದೆ. ಪಾಲಿಕೆಯ ಮಹತ್ವಪೂರ್ಣ ಸಾಧನೆಗಳೊಂದಿಗೆ ಪಾಲಿಕೆಯ ಸಮಗ್ರ ಚಿತ್ರಣವನ್ನು ದಾಖಲಿಸಲು ಸಾಕ್ಷ್ಯಚಿತ್ರ ತಯಾರಿಸಲಾಗುವುದು ಹಾಗೂ ನುರಿತ ತಜ್ಞರನ್ನು ನಿಯೋಜಿಸಲಾಗುವುದು. ಜಾಹೀರಾತು ಮತ್ತು ಪ್ರಚಾರದ ವೆಚ್ಚಕ್ಕಾಗಿ ಈ ಸಾಲಿನಲ್ಲಿ ರೂಪಾಯಿ 7 ಕೋಟಿಯನ್ನು ಮೀಸಲಿರಿಸಿದೆ. ಕಾನೂನು ವಿಭಾಗವು ಪಾಲಿಕೆಯ ಆಸ್ತಿಗಳನ್ನು ಸಂರಕ್ಷಿಸುವ ದೃಷ್ಟಿಯಿಂದ ವಿವಿಧ ನ್ಯಾಯಾಲಯಗಳ ಪ್ರಕರಣಗಳಲ್ಲಿ ಪಾಲಿಕೆಯ ಪರವಾಗಿ ತೀರ್ಪುಗಳು ಬರುವಲ್ಲಿ ಶ್ರಮ ವಹಿಸಿರುವುದು ಶ್ಲಾಘನೀಯ ಹಾಗೂ ಅಗತ್ಯ ಇರುವ ಪ್ರಕರಣಗಳಲ್ಲಿ ನುರಿತ ವಕೀಲರ ಸಲಹೆಗಳನ್ನು ತೆಗೆದುಕೊಳ್ಳಬೇಕಾಗಿರುತ್ತದೆ. ಕಾನೂನು ಇಲಾಖೆಯನ್ನು ಇನ್ನಷ್ಟು ಪರಿಣಾಮಕಾರಿ ಸದೃಢಗೊಳಿಸಲು ಇಂಟರ್ನ್ಶಿಪ್ ನೀತಿಯನ್ನು ಜಾರಿಗೆ ತಂದು ಕಾನೂನು ವಿದ್ಯಾರ್ಥಿಗಳನ್ನು ನೇಮಿಸಿಕೊಂಡು ಕಾನೂನು ಕೋಶವನ್ನು ಸದೃಢಗೊಳಿಸಲಾಗುವುದು. ಆಸ್ತಿಗಳು ಮತ್ತು ಸ್ವತ್ತುಗಳ ನಿರ್ವಹಣೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇದುವರೆಗೂ ಪಾಲಿಕೆಯ ಸ್ಥಿರ ಮತ್ತು ಚರ ಆಸ್ತಿಗಳ ಮೌಲ್ಯದ ವಿವರಗಳು ನಿಖರವಾಗಿ ಲಭ್ಯವಿಲ್ಲದೆ ಇರುವ ಹಿನ್ನೆಲೆಯಲ್ಲಿ ಪಾಲಿಕೆಯ ಆಸ್ತಿಗಳನ್ನು ಸಂರಕ್ಷಿಸಲು ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಲಾಗಿದ್ದು, ಇದರಲ್ಲಿ ಪಾಲಿಕೆಯ ಸ್ಥಿರ ಮತ್ತು ಚರಾಸ್ತಿಗಳ ಸಮಗ್ರ ಸಮೀಕ್ಷೆ ಕಾರ್ಯ ನಡೆಸಲು ಉದ್ದೇಶಿಸಲಾಗಿದೆ. ಇದರಿಂದ ಪಾಲಿಕೆಯ ಕ್ರೆಡಿಟ್ ರೇಟಿಂಗ್ ಹೆಚ್ಚಿಸಲು ಅನುಕೂಲವಾಗುತ್ತದೆ. ಪಾಲಿಕೆಯ ವ್ಯಾಪ್ತಿಯಲ್ಲಿ ಕೈಗೊಂಡಿರುವ ಬೃಹತ್ ಕಾಮಗಾರಿಗಳಾದ ಫ್ಲೈಓವರ್, ಗ್ರೇಡ್ ಸೆಪರೇಟರ್, ಆರ್ಒಬಿ, ಆರ್ಯುಬಿ, ರಸ್ತೆ ಸುರಂಗ, ಹೊಸದಾಗಿ ಅಭಿವೃದ್ಧಿಪಡಿಸಲಾದ ರಸ್ತೆಗಳು, ಆಸ್ತಿಗಳ ಮೇಲೆ ಹೂಡಲಾದ ಬಂಡವಾಳಗಳು ಮತ್ತು ಪಾಲಿಕೆಯ ವ್ಯಾಪ್ತಿಯಲ್ಲಿರುವ ಉದ್ಯಾನವನಗಳು, ಕಟ್ಟಡಗಳು, ಸಮುದಾಯ ಭವನಗಳು, ಆಟದ ಮೈದಾನಗಳು, ರಂಗಮಂದಿರಗಳು ಇವುಗಳ ಬಗ್ಗೆ ಸಮಗ್ರವಾದ ಸಮೀಕ್ಷೆಗಳನ್ನು ವಾರ್ಡ್ ಮತ್ತು ವಲಯವಾರು ಕೈಗೊಂಡು ಇವುಗಳ ಮೌಲ್ಯವನ್ನು ತಂತ್ರಾಂಶದಲ್ಲಿ ಅಳವಡಿಸಲಾಗುವುದು. ಭೂ ಸ್ವಾಧೀನಕ್ಕಾಗಿ, ರಸ್ತೆಗಳ ಅಗಲೀಕರಣ ಮತ್ತು ಇತರ ವೆಚ್ಚಗಳಿಗಾಗಿ ಈ ಸಾಲಿನ ಆಯವ್ಯಯದಲ್ಲಿ ರೂಪಾಯಿ 60 ಕೋಟಿ ಅನುದಾನ ಮೀಸಲಿರಿಸಿದೆ. ಅಂಕಿಅಂಶಗಳು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಅಂಕಿಅಂಶಗಳ ವಿಭಾಗವು ಪಾಲಿಕೆಯ ಎಲ್ಲ ಮಾಹಿತಿಗಳು ಮತ್ತು ಅಂಕಿಅಂಶಗಳನ್ನು ಸಂಗ್ರಹಿಸುವುದು ಪ್ರಮುಖ ಜವಾಬ್ದಾರಿಯಾಗಿರುತ್ತದೆ. ಈಗಾಗಲೇ ಸಕಾಲದಲ್ಲಿ ಅಂಕಿಅಂಶಗಳ ಮಾಹಿತಿ ಸಂಗ್ರಹಣೆ ಮತ್ತು ಸಂಸ್ಕರಣಾ ಪ್ರಗತಿಯನ್ನು ಹೊಂದುವಂತೆ ತಿಳಿಸಲಾಗಿದೆ. ಇದರಿಂದ ಪರಿಣಾಮಕಾರಿಯಾದ ಕಾರ್ಯನೀತಿಯನ್ನು ರೂಪಿಸುವಲ್ಲಿ ಮತ್ತು ಸೂಕ್ತ ಸಮಯದಲ್ಲಿ ಸರಿಯಾದ ನಿರ್ಣಯವನ್ನು ತೆಗೆದುಕೊಳ್ಳಲು ಸಹಾಯವಾಗುತ್ತದೆ. ಮುಂದುವರೆದು ಆಡಳಿತ ವರದಿಯನ್ನು ನಿಗದಿತ ಅವಧಿಯಲ್ಲಿ ತಯಾರಿಸುವ ಸೂಚನೆ ನೀಡಲಾಗಿದೆ. ಈ ವಿಭಾಗಕ್ಕೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ಅವಶ್ಯಕ ಸಿಬ್ಬಂದಿಗಳನ್ನು ನಿಯೋಜಿಸುವಂತೆ ಸರ್ಕಾರವನ್ನು ಕೋರಲಾಗುವುದು ಮತ್ತು ಈ ವಿಭಾಗವು ಹೆಚ್ಚಿನ ಜವಾಬ್ದಾರಿಯೊಂದಿಗೆ ನಿಭಾಯಿಸಲು ಕೇಂದ್ರ ಕಚೇರಿಗೆ ವರ್ಗಾಯಿಸಿ ಜನನ ಮತ್ತು ಮರಣ ಪತ್ರವನ್ನು ಮಾತ್ರ ನೀಡುವುದಲ್ಲದೆ ಪಾಲಿಕೆಯ ಯೋಜನೆಗಳಿಗೆ ಮತ್ತು ಸಾಮಾಜಿಕ ಯೋಜನೆಗೆ ಬೇಕಾಗಿರುವ ಅಂಕಿಅಂಶಗಳು, ಮಾಹಿತಿಗಳನ್ನು ಸಂಗ್ರಹಿಸುವ ಜವಾಬ್ದಾರಿಗಳನ್ನು ಹೆಚ್ಚಿಸುವ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಹಾಗೂ ಎಲ್ಲ ದಾಖಲೆಗಳನ್ನು ಗಣಕೀಕೃತ ಮಾಡುವುದಕ್ಕಾಗಿ ರೂಪಾಯಿ 50 ಲಕ್ಷಗಳನ್ನು ಅನುದಾನವನ್ನು ಮೀಸಲಿರಿಸಿದೆ. ತೋಟಗಾರಿಕೆ ಇಲಾಖೆ ನಿರಂತರವಾಗಿ ಬೆಳೆಯುತ್ತಿರುವ ನಮ್ಮ ನಗರ ನಿಸರ್ಗದ ನಿಯಮ ಮತ್ತು ಪರಿಸರಕ್ಕೆ ಮಾರಕವಾಗಿ ಮುಂದುವರಿಯದೆ ದರೆಯೊಂದಿಗೆ ಸಾಮರಸ್ಯ ಇರುವಂತೆ ಮುಂದುವರಿಯಬೇಕೆಂಬುದು ನಮ್ಮ ಮತ್ತು ನಿಮ್ಮೆಲ್ಲರ ಇಚ್ಛೆಯಾಗಿರುತ್ತದೆ. ಪರಿಸರ ಸಮೃದ್ಧಿಗಾಗಿ ಮತ್ತು ನಗರದಲ್ಲಿ ನಮ್ಮ ಬದುಕಿನ ಉಸಿರಾದ ಹಸಿರು ಕಾರಣಕ್ಕಾಗಿ ಪಾಲಿಕೆಯ ಉದ್ಯಾನವನಗಳ ಅಭಿವೃದ್ಧಿ ಮತ್ತು ಸಂರಕ್ಷಣೆಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ. ಪರಿಸರ ತಜ್ಞ ಡಾಕ್ಟರ್ ಯಲ್ಲಪ್ಪ ರೆಡ್ಡಿರವರು ಪರಿಸರ ಕಾಪಾಡುವ ಮತ್ತು ಸಸಿಗಳ ಸಂರಕ್ಷಣೆಗಾಗಿ ನೀಡಿರುವ ವರದಿಯ ಶಿಫಾರಸುಗಳನ್ನು ಪರಿಶೀಲಿಸಿ ಜಾರಿಗೊಳಿಸಲಾಗುವುದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಚೇರಿಗಳಲ್ಲಿ ಮತ್ತು ನಗರದ ಖಾಲಿ ಇರುವ ಪ್ರದೇಶಗಳಲ್ಲಿ ಶಾಲಾ ಕಾಲೇಜುಗಳ ಆವರಣಗಳಲ್ಲಿ ಸಸಿಗಳನ್ನು ನೆಡಲು ಲಾನ್ಗಳನ್ನು ಅಭಿವೃದ್ಧಿಪಡಿಸಲಾಗುವುದು. ಮಳೆ ನೀರಿನ ಬೂಜುಗಳ ಹೆಚ್ಚುವಿಕೆಗೆ ಕಾರ್ಯಕ್ರಮಗಳನ್ನು ರೂಪಿಸಲು ಸಹಭಾಗಿತ್ವ ತಂತ್ರವನ್ನು ಬಳಸಲಾಗುವುದು. ಅಭಿವೃದ್ಧಿಯಾಗದೆ ಉಳಿದ ಉದ್ಯಾನವನಗಳನ್ನು ಗುರುತಿಸಿ ಟ್ರೀ ಪಾರ್ಕ್, ದಟ್ಟ ಅರಣ್ಯ ಮಾದರಿಯಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ರೂಪಿಸಲಾಗುವುದು. ಉದ್ಯಾನವನಗಳಿಗೆ ನೀರು ಪೂರೈಕೆಗೆ ನೀರಿನ ತೊಟ್ಟಿ ನಿರ್ಮಾಣ, ಉದ್ಯಾನವನಗಳಲ್ಲಿ ಉದುರುವ ಎಲೆಗಳನ್ನು ಶೇಖರಿಸಿ ಸಾವಯವ ಕೃಷಿಯ ಪ್ರಾಮುಖ್ಯತೆಯ ಬಗ್ಗೆ ಅರಿವು ಮೂಡಿಸಲು ತೊಟ್ಟಿಗಳು ಮತ್ತು ಗೊಬ್ಬರದ ಗುಂಡಿಗಳ ನಿರ್ಮಾಣ, ರಸ್ತೆ ಬದಿಯ ಮೀಡಿಯನ್ಸ್, ವೃತ್ತಗಳು, ಬುಲೆವಾರ್ಡ್ಗಳು ಅಭಿವೃದ್ಧಿ ಮತ್ತು ಸುಂದರೀಕರಣಕ್ಕಾಗಿ ರೂಪಾಯಿ 10 ಕೋಟಿ ಮೀಸಲು. ಹೊಸ ವಲಯಗಳಲ್ಲಿ 210 ಉದ್ಯಾನವನಗಳನ್ನು ಅಭಿವೃದ್ಧಿಗಾಗಿ ಇದಕ್ಕಾಗಿ 40 ಕೋಟಿ ಅನುದಾನ ಮೀಸಲಿರಿಸಿದೆ. ಪಾಲಿಕೆ ವ್ಯಾಪ್ತಿಯ ಉದ್ಯಾನವನಗಳಲ್ಲಿ ಮಳೆ ನೀರು ಕೊಯ್ಲು ಪದ್ಧತಿ ಅನುಷ್ಠಾನ. ಪಾಲಿಕೆ ವತಿಯಿಂದ ಪ್ರಥಮ ಬಾರಿಗೆ ಕೇಂದ್ರ ಕಚೇರಿ ಗಾಜಿನ ಮನೆಯಲ್ಲಿ ಫಲಪುಷ್ಪ ಪ್ರದರ್ಶನ ಆಯೋಜಿಸಲಾಗುವುದು. ಪಾಲಿಕೆಯ ಉದ್ಯಾನವನಗಳಲ್ಲಿ ಸಿಟಿ ಕಾಂಪೋಸ್ಟ್ ಗೊಬ್ಬರವನ್ನು ಮಾತ್ರ ಬಳಸಲು ಕ್ರಮ. ಅಮೃತ್ ಯೋಜನೆ ಅಡಿಯಲ್ಲಿ ಉದ್ಯಾನವನ್ನು ಅಭಿವೃದ್ಧಿಪಡಿಸಲಾಗುವುದು. ಒಟ್ಟಾರೆ ಈ ಸಾಲಿನಲ್ಲಿ ಕಳೆದ ವರ್ಷಗಳಲ್ಲಿ ನೀಡಿರುವ ಅನುದಾನಕ್ಕಿಂತ ಹೆಚ್ಚಿನ ಅನುದಾನವನ್ನು ನೀಡಲಾಗಿದ್ದು ಒಟ್ಟು ರೂಪಾಯಿ 146.34 ಕೋಟಿಗಳನ್ನು ಮೀಸಲಿಡಲಾಗಿದೆ. ನಗರ ವ್ಯಾಪ್ತಿ ಅರಣ್ಯೀಕರಣ ಮತ್ತು ಪರಿಸರ ನಿರ್ವಹಣೆ. ಪರಿಸರ ಎಂಬುದು ನಿಸರ್ಗದ ಒಂದು ಅತ್ಯಮೂಲ್ಯವಾದ ಕಾಣಿಕೆಯಾಗಿದ್ದು ಪರಿಸರವನ್ನು ರಕ್ಷಿಸಿಕೊಂಡು ಜೀವಜಲದ ಸಮತೋಲನವನ್ನು ಕಾಪಾಡುವುದು ನಮ್ಮೆಲ್ಲರ ಪ್ರಮುಖವಾದ ಜವಾಬ್ದಾರಿಯಾಗಿದೆ.
ಮಳೆಯ ಪ್ರಾರಂಭದ ದಿನಗಳಲ್ಲಿ ಸಸಿಗಳನ್ನು ನೆಡುವ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದ್ದು, ಈ ಬಾರಿ ಸಸಿಗಳನ್ನು ನೆಟ್ಟಿರುವ ಮಾಹಿತಿಯನ್ನು ಪಾಲಿಕೆಯ ವೆಬ್ಸೈಟ್ ಅಂತರ್ಜಾಲದಲ್ಲಿ ಪ್ರಕಟಿಸಲಾಗುವುದು. ಈ ಸಾಲಿನಲ್ಲಿ ಕೈಗೊಳ್ಳುವ ಉದ್ದೇಶದ ಸಂಕ್ಷಿಪ್ತ ವಿವರಗಳು. ಪ್ರಸ್ತುತ ಸಾಲಿನ 10 ಲಕ್ಷ ಸಸಿಗಳನ್ನು ನೆಡಲಾಗುವುದು. ನಾಗರಿಕರ ಸಹಭಾಗಿತ್ವದಲ್ಲಿ ಮೊಬೈಲ್ ಆಪ್ ಮುಖಾಂತರ ನಾಗರಿಕರು ಸಸಿಗಳ ಬೇಡಿಕೆಯನ್ನು ಪಾಲಿಕೆ ಸಲ್ಲಿಸಿದ ನಂತರ ಸಸಿಗಳನ್ನು ನೆಟ್ಟು ನಾಗರಿಕರ ಸುಪರ್ದಿಗೆ ನಿರ್ವಹಣೆ ಮತ್ತು ಪೋಷಣೆಗಾಗಿ ವಹಿಸಲಾಗುವುದು. ನಾಗರಿಕರ ಸಸಿಗಳ ಬೆಳವಣಿಗೆಯ ಚಿತ್ರಗಳನ್ನು ಪಾಲಿಕೆ ವೆಬ್ಸೈಟ್ನಲ್ಲಿ ಅಳವಡಿಸುವುದು. ರಸ್ತೆ ಬದಿ ಗಿಡ ನೆಡುವುದು ಮತ್ತು ಅವುಗಳಿಗೆ ಸಂಖ್ಯೆಗಳನ್ನು ನೀಡುವುದಕ್ಕಾಗಿ ₹6 ಕೋಟಿ ಮೀಸಲಿರಿಸಿದೆ. ಮರಗಳ ಸಮೀಕ್ಷೆ ಮಾಡಿ ಸಂಖ್ಯೆ ನೀಡುವುದು. ರೋಗಗ್ರಸ್ತ ಮರಗಳನ್ನು ತೆರವುಗೊಳಿಸಲು 4 ಕೋಟಿ ಮೀಸಲಿರಿಸಿದೆ. ರಸ್ತೆ ಬದಿ ಮರಗಳನ್ನು ರಕ್ಷಿಸಲು ಸ್ವಯಂ ಸೇವಕರನ್ನು ಟ್ರೀ ವಾರ್ಡನ್ ಆಗಿ ನೇಮಿಸಲಾಗುವುದು. ಕೆರೆಗಳ ಬಳಿ ಇರುವ ಪ್ರದೇಶದಲ್ಲಿ 5 ಹೊಸ ನರ್ಸರಿಗಳನ್ನು ಪ್ರಾರಂಭಿಸಲಾಗುವುದು. ಇದಕ್ಕಾಗಿ ₹5 ಕೋಟಿ ಒದಗಿಸಲಾಗಿದೆ. ಪಾಲಿಕೆಯ ಶಾಲಾ ಕಾಲೇಜುಗಳ ಆವರಣದಲ್ಲಿ ಕೈತೋಟ ಪ್ರಾರಂಭ. ಇದಕ್ಕಾಗಿ 1 ಕೋಟಿ ಮೀಸಲು. ಪಾಲಿಕೆಯ ವ್ಯಾಪ್ತಿಯಲ್ಲಿ ಕಂಡುಬರುವ ಅಪಾಯದಲ್ಲಿರುವ ಪ್ರಾಣಿ ಮತ್ತು ಪಕ್ಷಿಗಳ ಸಂರಕ್ಷಣಾ ಘಟಕ ಸ್ಥಾಪಿಸಲು ಉದ್ದೇಶಿಸಲಾಗಿದ್ದು, ಇದಕ್ಕಾಗಿ ₹20 ಲಕ್ಷ ಮೀಸಲು. ರಸ್ತೆ ಬದಿ ನೆಡುವ ಗಿಡಗಳ ಸಂರಕ್ಷಣೆಗೆ ಮೆಟಲ್ ಟ್ರೀ ಗಾರ್ಡ್ ಅಳವಡಿಸಲು 4 ಕೋಟಿ ಅನುದಾನ ಮೀಸಲು. ಒಟ್ಟಾರೆ ಆಯವ್ಯಯದಲ್ಲಿ ₹37.90 ಕೋಟಿಗಳನ್ನು ಈ ವಿಭಾಗಕ್ಕೆ ಇಡಲಾಗಿದೆ. ಕೆರೆಗಳು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಹೊರವ ಪಡೆದವಂತೆ ಕಾಣಿರೋ ದಾಸರ ಪದ. ಊರನ್ನು ಕಟ್ಟುವ ಬದಲು ಕೆರೆಯನ್ನು ಕಟ್ಟು ಊರು ತನ್ನಿಂದ ತಾನೇ ಬೆಳೆಯುತ್ತದೆ ಎಂಬುದು ವಾಸ್ತವ. ಕೆರೆಯಲ್ಲಿ ನೀರಿದ್ದರೆ ಊರಿಗೆಲ್ಲ ಕನಸು ಎಂಬ ಮಾತು ಇಂದಿಗೂ ಕೂಡ ಚಾಲ್ತಿಯಲ್ಲಿದೆ. ಮಳೆಗಾಲದಲ್ಲಿ ಸುರಿದ ಮುಸಲಧಾರೆಯನ್ನು ತನ್ನ ಗಂಟಲಲ್ಲಿ ಹೀರಿಕೊಂಡು ವರ್ಷವಡಿಯೊಳಗೆ ಇಟ್ಟುಕೊಂಡು ಭೂಮಿಗೆ ತಡಿಸು, ಮನಸ್ಸಿಗೆ ತಂಪು, ಕಣ್ಣಿಗೆ ಇಂಪು ತುಂಬಿ ಜನಸಮೂಹವನ್ನು 2017-18ನೇ ಸಾಲಿನ ಬಿಬಿಎಂಪಿ ಬಜೆಟ್ ಅನ್ನ ಮಂಡನೆ ಮಾಡಲಾಗ್ತಾ ಇದೆ. ಉಳಿತಾಯ ಬಜೆಟ್ ಅನ್ನ ತೆರಿಗೆ ಮತ್ತು ಆರ್ಥಿಕ ಸ್ಥಾಯಿ ಸಮಿತಿ ಅಧ್ಯಕ್ಷ ಗುಣಶೇಖರ್ ಮಂಡಿಸಿದ್ದಾರೆ. ಒಟ್ಟು 9,541 ಕೋಟಿ ರೂಪಾಯಿ ಗಾತ್ರದ ಬಜೆಟ್ ಮಂಡನೆಯನ್ನ ಮಾಡಲಾಗಿದೆ. ಪ್ರಮುಖವಾಗಿ ಬೆಂಗಳೂರನ್ನ ಜಾಗತಿಕ ಮಟ್ಟಕ್ಕೆ ಏರಿಸೋಕೆ ಸಂಬಂಧಪಟ್ಟ ಯೋಜನೆಗಳು ಹಾಗೆ ಆರ್ಥಿಕ ಶಿಸ್ತಿಗೆ ಬಿಬಿಎಂಪಿಯನ್ನ ತರುವ ನಿಟ್ಟಿನ ಚಿಂತನೆಯುಳ್ಳ ಯೋಜನೆಗಳಿಗೆ ಸಂಬಂಧಪಟ್ಟ ವಿಚಾರಗಳನ್ನ ಬಜೆಟ್ನಲ್ಲಿ ಅಳವಡಿಸಲಾಗಿದೆ. ಕೆರೆಗಳ ಅಭಿವೃದ್ಧಿಗೆ ₹50 ಕೋಟಿ ಅನುದಾನ ಮೀಸಲಿರಿಸಿದ್ದು, ಸದರಿ ಅನುದಾನದಲ್ಲಿ ಕೆರೆಗಳ ಅಭಿವೃದ್ಧಿಗಳೊಂದಿಗೆ ಕೆರೆಗಳಿಗೆ ಸೇರುತ್ತಿರುವ ಒಳಚರಂಡಿಗಳ ನೀರು ಮತ್ತು ರಾಸಾಯನಿಕ ತ್ಯಾಜ್ಯವನ್ನು ತಡೆಗಟ್ಟಲು STP ಪ್ಲಾಂಟ್ಗಳನ್ನು ಅಳವಡಿಸಲಾಗುವುದು. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವು